ಬಡವರ, ರೈತರ, ಕೃಷಿ ಕಾರ್ಮಿಕರ ಒಂದು ವಿರೋಧಿ ಕಾಯ್ದೆಯನ್ನ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕಾನೂನನ್ನ ಜಾರಿಗೆ ಮಾಡಿ ಬಡವರ ಹೊಟ್ಟೆಯ ಮೇಲೆ ಹೊಡೆದಿರ್ತಕ್ಕಂಥ ಒಂದು ಕರಾಳ ಕಾನೂನನ್ನ ತಂದಿರತಕ್ಕಂಥ ಒಂದು ವಿಚಾರದ ವಿರುದ್ಧ ಈ ಒಂದು ಪ್ರದೇಶ ಜನಸಂಪರ್ಕ ಸಭೆಯನ್ನು ಇಟ್ಟುಕೊಂಡು ಒಂದು ಹೋರಾಟದ ಚಳವಳಿಯ ರೂಪರೇಷೆಗಳನ್ನ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇವತ್ತು ಏರ್ಪಡಿಸಲಾಗಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ನಾನು ಕೂಡ 86, 87 ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು. ಇಲ್ಲಿ ಬಹಳ ಜನ ನಮ್ಮ ಜೊತೆಗ ಸುಮಾರು 6 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿಯ ಸದಸ್ಯರು, ಸುಮಾರು 4 ಸಲ 3 ಸಲ 5 ಸಲ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿದೆ. ಇಲ್ಲಿ ಪ್ರಮುಖವಾಗಿ ತಮ್ಮ ಮುಂದೆ ಇರ್ತಕ್ಕಂಥ ವಿಚಾರಗಳು, ದೇಶದಲ್ಲಿ ಬಹಳ ಬಡತನ ಅಂದ್ರೆ ಬಹಳ ಬಡತನ. ಆ ಬಡತನದ ರೇಖೆಯಲ್ಲಿ ಇರ್ತಕ್ಕಂಥ ಜನರಿಗೆ ಉದ್ಯೋಗವನ್ನು ಒದಗಿಸಬೇಕು, ಅವರ ಜೀವನೋಪಾಯಕ್ಕೆ ಒಂದು ದಾರಿಯನ್ನು ಹುಡುಕಬೇಕು ಎಂಬ ಚಿಂತನೆಯನ್ನ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ರವರು ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನ ರೂಪಿಸಿದ್ರು. ಆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮನ್ರೇಗಾ ಕಾರ್ಯಕ್ರಮಕ್ಕೆ ಒಂದು ವರ್ಷಕ್ಕೆ ದೇಶದಲ್ಲಿ 36 ಸಾವಿರ ಕೋಟಿ ಹೋದ ವರ್ಷ ದುಡ್ಡು ಖರ್ಚಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,500 ಸಾವಿರ ಕೋಟಿ ಹೋದ ವರ್ಷ. ಇವತ್ತು ಈ ಬಡ ಜನತೆಗೆ ಅವೆಲ್ಲ ಹಕ್ಕುಗಳನ್ನ ಕಿತ್ಕೊಂಡು ನೇರವಾಗಿ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ಸರ್ಕಾರ ಹಸ್ತಕ್ಷೇಪ ಮಾಡಿ ಕರಾಳ ಕಾನೂನನ್ನ ತಂದು ವಿಕೇಂದ್ರೀಕರಣ ವ್ಯವಸ್ಥೆಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲಿ ಮಾಡಿದೆ. ನಮ್ಮ ಹಕ್ಕು ಪ್ರಧಾನಮಂತ್ರಿಗಳು, ನಮ್ಮ 4-5 ಜನ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಪಕ್ಷ. ಒಂದು ಮನಮೋಹನ್ ಸಿಂಗ್ ರವರು, ಮೊದಲನೇದ್ದು PV ನರಸಿಂಹರಾವ್ ಅವರು, ಎರಡನೇದ್ದು ಮನಮೋಹನ್ ಸಿಂಗ್ ರವರು, ಮೂರನೇದ್ದು ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ನೇರವಾಗಿ ರಾಜೀವ್ ಗಾಂಧಿ ಅವರು ಮತ್ತು ನಮ್ಮ ಇಂದಿರಾ ಗಾಂಧಿ ಅವರು, ಇವರೆಲ್ಲ ಪ್ರಧಾನಮಂತ್ರಿಗಳು ಈ ದೇಶದ ಬಡ ಜನತೆಯ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಯೋಚನೆ ಮಾಡಿ ನಿರ್ಣಯಗಳನ್ನ ಕೈಗೆತ್ತಿಕೊಂಡು ಹೊಸ ಕಾನೂನುಗಳನ್ನ ಈ ದೇಶದ ಬಡ ಜನತೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಕಳೆದ ಹಲವಾರು ವರ್ಷಗಳಿಂದ ಆ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಬಂದಿದ್ವಿ ನಾವೆಲ್ಲ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ವಿಕೇಂದ್ರೀಕರಣ ವ್ಯವಸ್ಥೆಗೆ ಒತ್ತು ಕೊಟ್ಟದ್ದು ರಾಜೀವ್ ಗಾಂಧಿ ಅವರು 93-94ನೇ ಒಂದು ವಿಧಿಗೆ ತಿದ್ದುಪಡಿಯನ್ನ ತಂದು ಯಾವ ರೀತಿ ಶಾಸಕರು ಮತ್ತು ಲೋಕಸಭಾ ಚುನಾವಣೆಗಳು ನಡೀತವೆ ಅದೇ ರೀತಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಡೀಬೇಕು ಮತ್ತು ನೇರವಾಗಿ ಜನರ ಅಧಿಕಾರ ಜನರಿಗೆ ಕೈ ಕೊಡಬೇಕು ಎಂಬ ಚಿಂತನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಈ ಕಾನೂನನ್ನ ಜಾರಿಗೆ ತಂದರು. ಇದು ಒಂದು ಉದಾಹರಣೆ. ಇನ್ನ ಮನಮೋಹನ್ ಸಿಂಗ್ ರವರು ಮಾಹಿತಿ ಹಕ್ಕು, ಆಹಾರದ ಹಕ್ಕು, ಶಿಕ್ಷಣದ ಹಕ್ಕು, ಕೂಲಿ ಕಾರ್ಮಿಕರ ಹಕ್ಕು, ಈ ತರ ಅನೇಕ ಯೋಜನೆಗಳನ್ನ ಗುರುತಿಸಿ ಬಡ ಜನತೆಗೆ ಆ ಕಾನೂನಿನ ಅಡಿಯಲ್ಲಿ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಅಂದಿನ ಪ್ರಧಾನಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವೆಲ್ಲ. ಇಷ್ಟೆಲ್ಲ ಅಧಿಕಾರವನ್ನ ಕೊಟ್ಟು ಕ್ರಿಯಾ ಯೋಜನೆಗಳನ್ನ ಪಂಚಾಯತಿಯಲ್ಲೇ ಮಾಡಬೇಕು, ತಾಲೂಕ್ ಪಂಚಾಯತಿ ಅಪ್ರೂವಲ್, ಜಿಲ್ಲಾ ಪಂಚಾಯತಿ ಅಪ್ರೂವಲ್ ಕೊಡಬೇಕು. ನೇರವಾಗಿ ಎಲ್ಲ ಕೂಲಿ ಕಾರ್ಮಿಕರಿಗೆ ಒಂದು ವರ್ಷದಲ್ಲಿ 100 ದಿನಗಳ ಕಾಲ ಉದ್ಯೋಗವನ್ನ ಸೃಷ್ಟಿ ಮಾಡಿ ಕೊಡ್ತಕ್ಕಂಥ ಒಂದು ಯೋಜನೆ. ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಹೋದ ವರ್ಷ ಸುಮಾರು 53,000 ಜಾಬ್ ಹೋಲ್ಡರ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಉದ್ಯೋಗ.
ಅದರಲ್ಲಿ 60% ಖರ್ಚಾಗಿದೆ, ಇನ್ನು 40% ಕೆಲಸಗಳು ಮಾಡಬೇಕಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿಯೊಂದು ತಾಲೂಕದಲ್ಲಿ 50,000 60,000 ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಬಡ ಜನತೆಗೆ ಸಹಾಯ ಮಾಡತಕ್ಕಂತ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಈ ಯೋಜನೆಗೆ ಖಾತ್ರಿಯನ್ನ ಹಾಕಿ ಬಡವರ ಹೊಟ್ಟಿಗೆ ಕಲ್ಲನ್ನು ಹಾಕ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ಸರ್ಕಾರ ರಾಷ್ಟ್ರದಲ್ಲಿ ಮಾಡ್ತಾ ಇದೆ. ಈಗಾಗಲೇ ವಸಂತ್ ಕುಮಾರ್ ಅವರೇ ಅಂಕಿಅಂಶಗಳನ್ನ ಎಲ್ಲ ವಿಚಾರಗಳನ್ನ ಬಿಡಿಬಿಡಿಸಿ ಹೇಳಿದ್ದಾರೆ. ಪಂಚಾಯಿತಿಯ ಸಂಪೂರ್ಣ ಅಧಿಕಾರವನ್ನ ಕಿತ್ಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ನಿಮ್ಗೇನು ಅಧಿಕಾರ ಇತ್ತು ಕ್ರಿಯಾ ಯೋಜನೆ ಮಾಡೋದು, ಆ ಯೋಜನೆ ಅಧಿಕಾರ ನಿಮ್ಗಿಲ್ಲ. ಆಮೇಲೆ ಯಾವ್ಯಾವ ಪಂಚಾಯಿತಿ ಈ ಯೋಜನೆಗಳನ್ನು ಮಾಡಬೇಕೆಂಬುದು ನಿರ್ಧಾರ ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಅವ್ರು ಮಾಡಿ ಅವ್ರ ಹೆಸರು ಏನ್ ಘೋಷಣೆ ಮಾಡ್ತಾರೆ, ಆ ಪಂಚಾಯಿತಿಗಳಲ್ಲಿ ಮಾತ್ರ ನರೇಗಾ ಕಾರ್ಯಕ್ರಮ ಆಗುತ್ತೆ. ನಿಮ್ ಕೈಯಾಗಿ ಇಲ್ಲಿ ಯಾವುದೇ ಪಕ್ಷದ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಪಕ್ಷ ಭೇದ ಮರೆತು ಆಗ್ತಕ್ಕಂಥ ಚುನಾವಣೆಗಳು. ಕಾರಣ ಏನಂದ್ರೆ ಇಡೀ ರಾಷ್ಟ್ರದ 12.5 ಕೋಟಿ, ಅವತ್ತಿನ ಸಂದರ್ಭದಲ್ಲಿ 12.5 ಕೋಟಿ, ಇವತ್ತಿನ ಸಂದರ್ಭದಲ್ಲಿ ಒಂದು 25 ಕೋಟಿ ಮ್ಯಾಗ ಹೋಗಿರ್ತದೆ. ಆ ಬಡ ಜನತೆಗೆ ಎಲ್ಲರಿಗೂ ಪಕ್ಷಾತೀತವಾಗಿ ಉದ್ಯೋಗಗಳು ಸಿಗಬೇಕು, ಎಲ್ಲರೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ಅಧ್ಯಕ್ಷರಾಗಬೇಕು, ಎಲ್ಲಾ ಸಮಾಜದ ಜನತೆಗೆ ರಾಜಕೀಯ ಅಧಿಕಾರ ಸಿಗಬೇಕು ಎಂಬ ಉದ್ದೇಶದಿಂದ ಮಾಡಿರ್ತಕ್ಕಂಥ ಯೋಜನೆಗಳೆಲ್ಲ ಇವೆಲ್ಲವನ್ನ ಕಿತ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಕ್ರಿಯಾ ಯೋಜನೆ ಮಾಡಕ್ ಅಧಿಕಾರ ಇಲ್ಲ, ಗ್ರಾಮ ಪಂಚಾಯತಿ ಉದ್ಯೋಗ ಸೃಷ್ಟಿ ಮಾಡಕ್ ಅಧಿಕಾರ ಇಲ್ಲ, ಗ್ರಾಮ ಪಂಚಾಯತಿಗಳು ಅನುದಾನ ಕೊಡಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ ಅನುದಾನ ಅಲ್ಲಿ ಬರಬೇಕು. ನೇರವಾಗಿ ಕೇಂದ್ರ ಸರ್ಕಾರ ಯಾವ ಪಂಚಾಯತಿಗೆ ಅನುದಾನ ಕೊಡುತ್ತೆ ಮತ್ತೆ ಯಾವ ಪಂಚಾಯತಿ ಕ್ರಿಯಾ ಯೋಜನೆ ಅವ್ರು ಮಾಡ್ರ ಅಂತ ಹೇಳಿ ಆ ಪಂಚಾಯತಿ ಹೆಸರು ಘೋಷಣೆ ಮಾಡ್ತಾರೋ ಅವರಷ್ಟೇ ಮಾಡ್ಬೇಕು, ಉಳಿದವರೆಲ್ಲರೂ ಖಾಲಿ ಕೊಂದಿಡ್ಬೇಕು. ನೀವೆಲ್ಲ ಇಂಥ ಕರಾಳ ಕಾನೂನನ್ನ ಇವತ್ತು ಇಡೀ ದೇಶದಲ್ಲಿ ತಂದು ಸುಮಾರು 20-25 ಕೋಟಿ ಕೃಷಿ ಕಾರ್ಮಿಕರ ಒಂದು ಕರಾಳ ಕಾನೂನನ್ನ ತಂದು ಆ ಜನರ ಒಂದು ಉದ್ಯೋಗ ಸೃಷ್ಟಿಯನ್ನ ಕಸ್ಕೊಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಇವತ್ತು ರಾಷ್ಟ್ರದಲ್ಲಿ ಮಾಡ್ತಾ ಇದೆ. ಇದಕ್ಕೆಲ್ಲ ನೀವು ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರು, ಜಾಬ್ ಕಾರ್ಡ್ ಹೋಲ್ಡರ್ಸು, ಬಡ ಜನತೆ ಇದಕ್ಕೆ ಧಿಕ್ಕಾರವನ್ನ ಹಾಕಿ ಪ್ರತಿ ಪಂಚಾಯತಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡ್ಬೇಕು. ನೀವೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಅಂದ್ರೆ ಯಾವುದೇ ಪಕ್ಷ ಭೇದ ಮರೆತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲಿ ಒಂದು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರೆದು ಎಲ್ಲ ಮೆಂಬರ್ಗಳು ಸೇರಿ ಪಕ್ಷಾತೀತವಾಗಿ ನಿರ್ಣಯ ತಗೊಂಡು ಇದ್ರ ವಿರುದ್ಧ ಒಂದು ಸ್ಟ್ಯಾಂಡ್ ಅನ್ನು ತಗೊಂಡು ರೆಸಲ್ಯೂಷನ್ ಒಂದು ಮಾಡತಕ್ಕಂತ ಕೆಲಸ ನೀವು ಮೊದಲು ಮಾಡಬೇಕಾಗಿದೆ. ಅದರ ಜೊತೆಗೆ ಈ ತಿಂಗಳು 18ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೂ 5 ಕಿಲೋಮೀಟರ್ ಪಾದಯಾತ್ರೆಯನ್ನ ನೀವೆಲ್ಲರೂ ಏನು ಈ ಯೋಜನೆಯ ಲಾಭವನ್ನ ಪಡೆದಿರ್ತೀರಿ, ಅಕ್ಕ ತಂಗಿಯರು ಇರ್ಬೋದು, ಅಣ್ಣ ತಮ್ಮರು ಇರ್ಬೋದು, ಯಾರು ಈ ಯೋಜನೆಯನ್ನ ಫಲಾನುಭವಿಗಳಾಗಿ ಲಾಭ ಪಡೆದಿರ್ತೀರಿ ಅವರೆಲ್ಲರೂ 5 ಕಿಲೋಮೀಟರ್ ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಪಾದಯಾತ್ರೆಯನ್ನು ಕೂಡ ಮಾಡತಕ್ಕಂತ ಕೆಲಸ ಮುಂದಿನ ದಿನಗಳಲ್ಲಿ ಎಲ್ಲರೂ ಮಾಡಬೇಕಾಗಿದೆ. ಈ ಯೋಜನೆ ನನಗನಿಸ್ತಾ ಇದೆ, ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಕೆಲವೊಂದೊಂದು ಪಂಚಾಯತಿಗಳ 5 ಕೋಟಿ ಖರ್ಚು ಮಾಡ್ಯಾರ. ಒಂದು ವರ್ಷದಲ್ಲಿ ಕ್ರಿಯಾ ಯೋಜನೆ ಮಾಡಿ 5 ಕೋಟಿ. ಇವತ್ತು 5 ಕೋಟಿ ಅಲ್ಲ, ಒಂದು 500 ರೂಪಾಯಿ ಕೂಡ ಖರ್ಚು ಮಾಡಕ್ ನಿಮ್ಗೆ ಅಧಿಕಾರ ಇಲ್ಲ. 5 ಕೋಟಿ ಇಲ್ಲ, 500. ಇದರ ಸಂಪೂರ್ಣ ಹಕ್ಕನ್ನ ಕಿತ್ಕೊಂಡು ಈ ಗ್ರಾಮ ಸ್ವರಾಜ್ಯ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಗೆ ಒಂದು ಖಾತ್ರಿಯನ್ನ ಆಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಇವತ್ತು ರಾಷ್ಟ್ರದಲ್ಲಿ ಮಾಡ್ತಾ ಇದೆ. ಇದರ ಜೊತೆಗೆ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರುಗಳು, ಸದಸ್ಯರುಗಳು ಈಗಲಿದ್ದೇನೆ ತಾವೆಲ್ಲ ಇದಕ್ಕೊಂದು ತಯಾರಿಯನ್ನು ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಕೂಡ. ಯಾಕಂದ್ರೆ ಮುಂದಿನ ನಿಮ್ಮ ಭವಿಷ್ಯ, ಮುಂದಿನ ಕೃಷಿ ಕಾರ್ಮಿಕರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಅರಿತುಕೊಂಡು ಉಗ್ರವಾದ ಹೋರಾಟಕ್ಕೆ ನೀವೆಲ್ಲರೂ ತಯಾರಾಗಬೇಕಾದಂತ ಅವಶ್ಯಕತೆ ಕೂಡ ಇದೆ. ಈಗ ಇಲ್ಲಿ ನಿಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ನರೇಗಾ ಯೋಜನೆಯನ್ನು ಮಾಡುವುದರ ಜೊತೆಗೆ ಬೇರೆ ಪಂಚಾಯತಿಯಲ್ಲಿ ಹೋಗಿ ಕೆಲಸಗಳನ್ನು ಕೂಡ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದರಲ್ಲಿತ್ತು. ಅವೆಲ್ಲವನ್ನು ಕೂಡ ಮೊಟಕುಗೊಳಿಸಿಬಿಟ್ಟಿದ್ದಾರೆ. ಕ್ರಿಯಾ ಯೋಜನೆ ಮಾಡಕ್ ಅಧಿಕಾರ ಇಲ್ಲ, ಅನುದಾನ ಕೊಡಕ್ ಅಧಿಕಾರ ಇಲ್ಲ, ಆಮೇಲೆ ನಿಮ್ಮ ಜಾಬ್ ಹೋಲ್ಡರ್ಸ್ಗಳನ್ನ ಐಡೆಂಟಿಫೈ ಮಾಡೋ ಅಧಿಕಾರ ಇಲ್ಲ. ಎಲ್ಲವೂ ನೇರವಾಗಿ ಕೇಂದ್ರ ಸರ್ಕಾರನೇ ಮಾಡತಕ್ಕಂತ ಕೆಲಸವನ್ನ ಇವತ್ತು ಈ ಯೋಜನೆಯಲ್ಲಿ ಈ ರಾಮ್ಜಿ ಯೋಜನೆಯಲ್ಲಿ ಹಾಕಿಕೊಂಡು ಅದಕ್ಕೊಂದು ಇದನ್ನು ಕೊಟ್ಟು ಕೆಲಸ ಮಾಡತಕ್ಕಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ.
ದಯವಿಟ್ಟು ತಾವೆಲ್ಲರೂ ಏನು ಇಲ್ಲಿ ಸೇರಿದ್ದೀರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಇದು ಒಂದೇ ದಿವಸ ಮುಗಿಯಂತ ಕೆಲಸ ಅಲ್ಲ. ಒಂದು ಉದಾಹರಣೆ, ಉಗ್ರ ಹೋರಾಟವನ್ನ ಆ ಭಾಗದ ರೈತರು ಮಾಡಿದರು. ಸುಮಾರು ತಿಂಗಳಾನುಗಟ್ಲೆ ಒಂದು 47 ಮಂದಿ ಗುಂಡಾಕ್ಷನ್ ಸತ್ತರು. ಅದಾದ ನಂತರ ಉಗ್ರ ಹೋರಾಟಕ್ಕೆ ಒಂದು ಸ್ವರೂಪ ತಾಳ್ತೈತೆಂಬ ವಿಚಾರಗಳನ್ನು ಮನಗೊಂಡು ಕೇಂದ್ರ ಸರ್ಕಾರ ಹಾಕಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ವಾಪಸ್ ಪಡೆದರು. ಆ ರೀತಿ ಹೋರಾಟಗಳು ಈ ಮನ್ರೇಗಾ ಕಾರ್ಯಕ್ರಮಕ್ಕೆ ರೂವಾರಿಗಳು ತಾವೆಲ್ಲರೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಆಗ್ಬೇಕು ಎಂಬ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ದೇಶದಲ್ಲಿ ಸುಮಾರು 146 ಕೋಟಿ ಜನಸಂಖ್ಯೆಯಲ್ಲಿ 40% ಮೇಲೆ ಕಾರ್ಮಿಕರು, ಬಡ ಜನತೆ